ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕಾ, ಅದು ನಿಮ್ಮ ಹೆಸರಿನ ಡಾಕ್ಯುಮೆಂಟನ್ನು ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಧಾರ್ ಕಾರ್ಡ್ನ ಬಳಸಿ ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡ್ಕೋಬಹುದು ಈಸಿಯಾಗಿ. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಿಮಗೆ ಅಪ್ಡೇಟ್ ಕೂಡ ಆಗಿಬಿಡುತ್ತೆ. ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೊಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ತಂದೆ, ತಾಯಿ, ಅಣ್ಣ, ತಂಗಿ, ಯಾರೇ ಆಗಿರ್ಬೋದು, ಗಾರ್ಡಿಯನ್ ಆಗಿರ್ಬೋದು, ಅಂಥವ್ರ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡ್ಗೆ ಶಿಫ್ಟ್ ಮಾಡೋದು ಹೇಗೆ ಅನ್ನೋದನ್ನ ಈಸಿಯಾಗಿ ಕೇವಲ ಒಂದು 5-10 ನಿಮಿಷದಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಹಾಗೆ ಒಂದು 30 ಮಿನಿಟ್ಸ್ ಒಳಗಡೆನೇ ಇದು ಚೇಂಜ್ ಕೂಡ ಆಗಿಬಿಡುತ್ತೆ. ಯಾವ ರೀತಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಪೂರ್ಣವಾಗಿ ಲೈವ್ ಆಗಿ ಪ್ರೋಸೆಸ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ವಿತೌಟ್ ಮಿಸ್ಟೇಕ್ ನಿಮ್ಮ ಫೋನಲ್ಲಿ ನೀವೇ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ನೋಡ್ಬೋದು, ಇವಾಗ ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ಮೈ ಆಧಾರ್ ಪೋರ್ಟಲ್ ಅಂತ ಹಾಕಿ ಸರ್ಚ್ ಕೊಡಿ. ಮೈ ಆಧಾರ್ ಪೋರ್ಟಲ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಆ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈ ವೆಬ್ಸೈಟಲ್ಲಿ ಇವಾಗ ಇಲ್ಲಿ ನೋಡ್ತಾ ಇದ್ದಾರೆ ಮೇಲ್ಗಡೆ ತಂಬು ಇಂಪ್ರೆಷನ್ ಇದೆ, ಕೆಳಗಡೆ ಎಲ್ಲ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಬಂದರೆ ಇವಾಗ ಇಲ್ಲಿ ಮೇಲ್ಗಡೆ ವೆಲ್ಕಮ್ ಟು ಮೈ ಆಧಾರ್ ಅಂತ ನೋಡ್ತಾ ಇರ್ಬೋದು. ವೆಲ್ಕಮ್ ಟು ಮೈ ಆಧಾರ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಎಲ್ಲಿ ನೋಡ್ತಾ ಇರೋ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಲಾಗಿನ್ ಟು ಆಧಾರ್ ವಯಾ OTP ಅಂತ ತೋರಿಸ್ತಾ ಇದೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ. ನೀವು ಅಡ್ರೆಸ್ ಚೇಂಜ್ ಮಾಡ್ಕೊಳೋದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ. ಇವಾಗ ನೋಡ್ಬೋದು, ಆಧಾರ್ ಕಾರ್ಡ್ ಯಾರ್ದು ಚೇಂಜ್ ಮಾಡಬೇಕು ಅಂತಿದ್ರೆ ಅವರ ಆಧಾರ್ ಕಾರ್ಡ್ಗೆ ಲಾಗಿನ್ ಆಗಬೇಕಾಗುತ್ತೆ. ಅವರ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣುತ್ತಲ್ಲ ಅದೇ ರೀತಿ ನೀವು ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಲಾಗಿನ್ ವಿತ್ OTP ಅಂತ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ OTP ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಇಲ್ಲಿ ಎಂಟರ್ OTP ಅಂತ ಅಲ್ಲಿ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಟೈಮ್ ಓಡ್ತಾ ಇದೆ, ಟೈಮ್ ಒಳಗಡೆ ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಲಾಗಿನ್ ಆಗಿದೆ. ಇಲ್ಲಿ ನೋಡಬೇಕಂದ್ರೆ ಲಾಗಿನ್ ಆಗಿದೆ ಹೇಗೆ ಅಂತ ಇಲ್ಲೊಂದು ಚಿಕ್ಕದಾಗಿ ಒಂದು ಫೋಟೋ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ನಿಮ್ಮ ಆಧಾರ್ ಕಾರ್ಡ್ ಯಾರ್ದು ಲಾಗಿನ್ ಆಗಿರ್ತಲ್ಲ ಆ ಆಧಾರ್ ಕಾರ್ಡ್ನ ಡೀಟೇಲ್ನ ತೋರಿಸುತ್ತೆ. ಅವ್ರ ಹೆಸರು, ಫೋಟೋ ಸಮೇತ ಡೀಟೇಲ್ ತೋರಿಸುತ್ತೆ. ಈಗ ಆ ಫೋಟೋ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಆ ಫೋಟೋ ಸಮೇತ ಡೀಟೇಲ್ ಎಲ್ಲ ತೋರಿಸ್ತಾ ಇದೆ. ಫೋಟೋ, ಅವ್ರ ಹೆಸರು, ಡೀಟೇಲ್ ಎಲ್ಲ ತೋರಿಸುತ್ತೆ. ಹಾಗೆ ಕೆಳಗಡೆ ಬಂದರೆ ತುಂಬ ಆಪ್ಷನ್ಸ್ಗಳಿದ್ದಾವೆ. ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗಿರ್ಬೋದು, PVCಗೆ ಅಪ್ಲೈ ಮಾಡೋದಾಗಿರ್ಬೋದು, ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು ನಿಮ್ಮ ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಯಾವ ಲಿಂಕ್ ಆಗಿದೆ ಅನ್ನೋದು ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ಆಧಾರ್ ಅಡ್ರೆಸ್ ಚೇಂಜ್ ಮಾಡೋದ್ರಿಂದ ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ಪ್ಲೀಸ್ ಸೆಲೆಕ್ಟ್ ದ ಟೈಪ್ ಆಫ್ ಆನ್ಲೈನ್ ಆಧಾರ್ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ 2 ಆಪ್ಷನ್ ಇದೆಯಲ್ಲ, ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಫಸ್ಟ್ ಒಂದು ಆಪ್ಷನ್ ನೋಡ್ತಾ ಇರ್ಬೋದು ಅಪ್ಡೇಟ್ ಆಧಾರ್ ಅಡ್ರೆಸ್ ಯೂಸಿಂಗ್ ಡಾಕ್ಯುಮೆಂಟ್ ಅಂತ ತೋರಿಸ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಲಾಸ್ಟ್ ಇದನ್ನು ಕೂಡ ತಿಳಿಸ್ಕೊಟ್ಟಿನಿ. ಡಾಕ್ಯುಮೆಂಟ್ ಇದ್ದರೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿಟ್ಟು ನೀವು ಚೆಕ್ ಮಾಡ್ಬೋದು. ಇದು ಅನ್ಲಿಮಿಟೆಡ್ ಆಗಿ ನೀವು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಈಗ ಬಂದರೆ ಇಲ್ಲಿ ನೆಕ್ಸ್ಟ್ ಒಂದು ವಾಪಸ್ ಬ್ಯಾಕ್ ಬಂದಿದೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ ಬೇಸ್ಡ್ ಆನ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಅಂತ ತೋರಿಸ್ತಾ ಇದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಮಾಡೋದು ಜಸ್ಟ್ ಒಂದು 10-15 ಮಿನಿಟ್ಸಲ್ಲೇ ಅಪ್ಡೇಟ್ ಆಗಿಬಿಡುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ ಮೇಲೆ ಕ್ಲಿಕ್ನ ಮಾಡೋದು ನೆಕ್ಸ್ಟ್ ಆಪ್ಷನ್ ಈ ಥರ ತೋರಿಸ್ತಾ ಇದೆ. ನೋಡ್ಬೋದು ಅಡ್ರೆಸ್ ಚೇಂಜ್ ಮಾಡೋದು, ಪೇಮೆಂಟ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಅವ್ರ ಆಧಾರ್ ಕಾರ್ಡ್ ಹಾಕೋದು, ಪೇಮೆಂಟ್ನ ಮಾಡಿದ್ರೆ ಅಪ್ಡೇಟ್ ಆಗಿಬಿಡುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಕೆಳಗಡೆ ಬಂದರೆ ನಿಮ್ಮ ಕರೆಂಟ್ ಅಡ್ರೆಸ್ ಡೀಟೇಲ್ನ ತೋರಿಸ್ತಾ ಇದೆ. ಇಲ್ಲಿ ಏನು ಅಡ್ರೆಸ್ ಇದೆ ಎಲ್ಲ ಡೀಟೇಲ್ ಎಲ್ಲ ಇಲ್ಲಿ ತೋರಿಸುತ್ತೆ. ಹಾಗೆ ನಿಮ್ಮ ತಂದೆ ಹೆಸರು ಬೇಕಾದರೆ ಚೇಂಜ್ ಮಾಡ್ಕೊಬೋದು. ತಂದೆ ಮಕ್ಳಿಗೆ ಬೇಕಾದ್ರೆ ತಂದೆ ಹೆಸರು ಕೂಡ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಮಗುದಾಗ್ತಾ ಇರೋದ್ರಿಂದ ಅವ್ರ ತಂದೆ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಕೆಳಗಡೆ ಬಂದರೆ ಇಲ್ಲಿ ಡೀಟೇಲ್ ಆಫ್ ಫ್ಯಾಮಿಲಿ ಮೆಂಬರ್ ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಯಾರ್ದು ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ಅಪ್ಡೇಟ್ ಮಾಡ್ತಾ ಇಲ್ಲ ಅವರ ಆಧಾರ್ ಕಾರ್ಡ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಎಂಟರ್ ಆಧಾರ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಯಾರ್ದು ಆಗ್ತಾ ಇದೆ, ನನ್ನ ಮಗುದು ಮಾಡ್ತಾ ಇರೋದ್ರಿಂದ ಅವ್ರ ತಂದೆದು ಆಗ್ತಾಯಿದ್ದೀನಿ, ಅವ್ರ ತಂದೆ ಹೆಸರು ಬಂದಿಲ್ಲ ಆಧಾರ್ ಕಾರ್ಡಲ್ಲಿ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಸೇಮ್ ಆಧಾರ್ ಅಡ್ರೆಸ್ಸೇ ಸೇಮ್ ಇರುತ್ತೆ, ಆದರೆ ತಂದೆ ಹೆಸರು ಇಲ್ಲದ ಕಾರಣ ಅವರ ಆಧಾರ್ ಕಾರ್ಡ್, ತಂದೆ ಆಧಾರ್ ಕಾರ್ಡ್ನ ಬಳಸಿ ನಾನು ಹಾಕ್ತಾ ಇರೋದ್ರಿಂದ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ತಕ್ಷಣ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ ಇಲ್ಲಿ ತೋರಿಸುತ್ತೆ. ಲಾಸ್ಟ್ 4 ನಂಬರ್ಸ್ ಮಾತ್ರ ಅಲ್ಲಿ ಶೋ ಆಗುತ್ತೆ, ನೋಡ್ಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಫ್ಯಾಮಿಲಿ ಮೆಂಬರ್ ನಿಮ್ಗೆ ಏನು ರಿಲೇಷನ್ ಆಗಬೇಕು ಅಂತ ಕೇಳ್ತಾರೆ. ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ, ಮೆಂಬರ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಇಲ್ಲಿ ತೋರಿಸುತ್ತೆ, ಆಪ್ಷನ್ ತೋರಿಸುತ್ತೆ. ಫಾದರು, ಮದರು, ಇಲ್ಲ ಲೀಗಲ್ ಗಾರ್ಡಿಯನ್ ಅಂತ ತೋರಿಸುತ್ತೆ. ನೀವು ಯಾವುದು ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಮಗುದು ಅಪ್ಲೈ ಮಾಡ್ತಾ ಅಂದರೆ ಆಧಾರ್ ಕಾರ್ಡ್ ಫಾದರ್ದು ಕೊಟ್ಟಿರೋದ್ರಿಂದ ನಾನು ಫಾದರ್ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೀವು ಯಾರ್ದು ಆಧಾರ್
ಕಾರ್ಡ್ ಕೊಡ್ತಿದ್ದೋ ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನು ಮದುವೆ ಆಗಿದೆ ದೊಡ್ಡವರಾಗಿದೆ ಅಲ್ಲಿ ಸ್ಪೌಸ್ ಅಂತ ಕೇಳುತ್ತೆ, ಸ್ಪೌಸು ಸಿಬ್ಲಿಂಗ್ಸು ಇಲ್ಲಾಂದರೆ ಫಾದರು ಮದರು ಗಾರ್ಡಿಯನು ಅಂತೆಲ್ಲ ತೋರಿಸುತ್ತೆ ಆಪ್ಷನ್ನು. ಮಕ್ಕಳು ಹಾಕಿದ್ರೆ ಬರೀ ಇಷ್ಟೇ ಆಪ್ಷನ್ ತೋರಿಸುತ್ತೆ. ಅದಾದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಲೀಗಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಆದಮೇಲೆ ಇಲ್ಲಿ ಅಕ್ಸೆಪ್ಟೆನ್ಸ್ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಕ್ಸೆಪ್ಟೆನ್ಸ್ ಇರುತ್ತೆ, ಯಾವ ರೀತಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡು ಅನ್ನೋದನ್ನ ತೋರಿಸುತ್ತೆ. ಓಕೆ ಅಂತ ಅಕ್ಸೆಪ್ಟ್ನ ಮಾಡಿ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ನಿಮ್ಮ ಆಧಾರ್ ಅಪ್ಡೇಟ್ ಆಗುತ್ತೆ. ಜಸ್ಟ್ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಹಿಯರ್ ಬೈ ಕನ್ಫರ್ಮ್ ದಟ್ ಅಂತ ತೋರಿಸ್ತಾ ಇದ್ದಿಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇದೆ. ಯಾವ ಆಪ್ಷನು ಅಂತ ಅಂದ್ಬಿಟ್ಟು ರೇಸರ್ ಪೇನ ಇಲ್ಲ ಯು ಪೇನ ಪೇ ಯೂನ ಅಂತ ಕೇಳ್ತಾರೆ. ನಾನು ಯು ಪೇ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯು ಪೇ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಈಸಿಯಾಗಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಮೇಕ್ ಪೇಮೆಂಟ್ ಅಂತ ಕೆಳಗಡೆ ಇರುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆಪ್ಷನ್ ತೋರಿಸುತ್ತೆ. ಒಂದಷ್ಟು ಆಪ್ಷನ್ ನೋಡ್ತಾ ಇರ್ಬೋದು. ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇದೆ, ಯು ಪಿ ಐ ಇದೆ, ಕಾರ್ಡ್ಸ್ ಇದೆ, ನೆಟ್ ಬ್ಯಾಂಕಿಂಗು, ವ್ಯಾಲೆಟ್ ಅಂತ ನೀವು ಯಾವುದನ್ನು ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟ್ ಒಂದು ಸ್ಕ್ಯಾನ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಕ್ಯೂ ಆರ್ ಕೋಡ್ ಓಪನ್ ಆಗಿದೆ. ಇಲ್ಲಿ ಆರಾಮಾಗಿ ನೀವು ಫೋನ್ಪೇ ಗೂಗಲ್ ಪೇ ಮುಖಾಂತರ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. 75 ರೂಪಾಯಿ ಫಸ್ಟ್ 50 ರೂಪೀಸ್ ಇತ್ತು, ಇವಾಗ 75 ರೂಪೀಸ್ ಮಾಡಲಾಗಿದೆ. ಏನೇ ಚೇಂಜಸ್ ಮಾಡೋಕ್ಕೋದ್ರೂ 75 ರೂಪೀಸ್ ಆಗುತ್ತೆ. ಕೇವಲ ಒಂದು 10-15 ನಿಮಿಷದಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಬಿಡುತ್ತೆ. ನೋಡ್ಬೋದು ಇವಾಗ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದಮೇಲೆ ಇಲ್ಲಿ ನೋಡ್ತಾ ಇರಲ್ಲ ಈ ಥರ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ನ ಡೌನ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಆಗಿದ ತಕ್ಷಣ ನಿಮ್ಮದು ಚೇಂಜ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಇಷ್ಟು ಜಸ್ಟ್ ಫಸ್ಟೇ ಆಗಿರೋದು, ಅರ್ಧ ಆಗಿದೆ. ಇನ್ನು ಅರ್ಧ ಕಂಪ್ಲೀಟ್ ಆಗಬೇಕು ಅಂದರೆ ಈ ಅಪ್ಲಿಕೇಶನ್ ಏನು ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ ಇದನ್ನೊಂದು ಪ್ರಿಂಟೌಟ್ನ ತೊಗೊಳ್ಳಿ, ಇಲ್ಲ ಸೇವ್ ಮಾಡಿಟ್ಕೊಳ್ಳಿ, ಇಲ್ಲ SRN ನಂಬರ್ ಅಂತ ಇದೆಯಲ್ಲ ಅದನ್ನ ನೋಟ್ ಮಾಡಿಟ್ಕೊಳ್ಳಿ. ಅದನ್ನೇ ನೆಕ್ಸ್ಟ್ ಪ್ರೋಸೆಸ್ಗೆ ಬೇಕಾಗಿರೋದು. ಇಲ್ಲಿ SRN ನಂಬರ್ ಅಂತ ನೋಡ್ತಾ ಇರ್ಬೋದು. ಈ ನಂಬರ್ನ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ನಿಮ್ಮ ಅಕ್ನಾಲೇಜ್ಮೆಂಟ್ ನಿಮ್ಮ ಫೋನ್ ನಂಬರ್ಗೆ ಬಂದಿರುತ್ತೆ, ಒಂದು ಮೆಸೇಜ್ ಬಂದಿರುತ್ತೆ, ಆ ನಂಬರ್ ಇದ್ದು ಸಾಕಾಗುತ್ತೆ. ಆ ನಂಬರ್ನ ಇಟ್ಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಇವಾಗ ಆಫ್ ಆಗಿದೆಯಲ್ಲ, ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ ವಾಪಸ್ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ. ಈಗ ಮೇನ್ ಪೇಜ್ಗೆ ಬನ್ನಿ. ಇವಾಗ ಮೇನ್ ಪೇಜ್ಗೆ ಬಂದು ಇವ್ರದ್ದು ಲಾಗೌಟ್ ಆಗಿಬಿಡಿ. ಇವಾಗ ಇವ್ರದ್ದೇನು ಲಾಗಿನ್ ಆಗಿದ್ದಲ್ಲ ನಿಮ್ಮ ಆಧಾರ್ ಕಾರ್ಡ್ಗೆ, ಇಲ್ಲಿ ಆ ಫೋಟೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಗೌಟ್ ಅಂತ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಗೌಟ್ ಅಂತ ಕ್ಲಿಕ್ ಆಗುತ್ತೆ. ಇವಾಗ ನೋಡ್ಬೋದು ಲಾಗೌಟ್ ಆಗಿದೆ. ಇವಾಗ ಮತ್ತೆ ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಅಲ್ಲಿ ಮೆನ್ಷನ್ ಮಾಡಿದ್ದು ಫ್ಯಾಮಿಲಿ ಮೆಂಬರ್ ಮಾಡಿ ಇದು ಫಾದರ್ ಹಾಕಿರೋದ್ರಿಂದ ಫಾದರ್ ಆಧಾರ್ ಕಾರ್ಡ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇವ್ರಿಗೂ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿದ್ದೀನಿ. ಅದಾದಮೇಲೆ ಚೆಕ್ ಬಾಕ್ಸ್ನ ಯಾವ ರೀತಿ ಇದೆ ಚೆಕ್ ಬಾಕ್ಸ್ನ ಎಂಟರ್ನ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಗೆಟ್ OTP ಅಂತ ಕೊಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಟೈಮ್ ಓಡ್ತಾ ಇರುತ್ತೆ. ಆ ಟೈಮ್ ಒಳಗಡೆ ನೀವು OTPನ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಆದಮೇಲೆ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇದ್ದಲ್ಲ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ನೋಡ್ಬೋದು ಫೋಟೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಗಿನ್ ಆಗಿದೆ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಫಾದರ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೋಡಿಕೊಂಡು ಇವಾಗ ಯಾವ ರೀತಿ ಇವ್ರದ್ದು ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡೋದು ಅಂದರೆ ಲಾಸ್ಟಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇದೆಲ್ಲ ಡೀಟೇಲ್ಸ್ ನೋಡೋದಲ್ಲ. ಫಸ್ಟ್ ಒಂದು ನೀವು ಕ್ಲಿಕ್ ಮಾಡಿದ್ದಕ್ಕೆ ಅಡ್ರೆಸ್ ಚೇಂಜ್ ಆಯಿತು. ಇವಾಗ ಲಾಸ್ಟಲ್ಲಿ ಇವ್ರ ಆಧಾರ್ ಕಾರ್ಡಲ್ಲಿ ಲಾಗಿನ್ ಆಗಿ ಏನು ಮಾಡಬೇಕು, ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ನಿಮ್ಮ SRN ನಂಬರ್ನ ಇಲ್ಲ ಎಂಟರ್ನ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ SRN ನಂಬರ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಒಂದು ಮೆಸೇಜ್ ಬಂದಿರುತ್ತೆ. ಅದನ್ನ SRN ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕು. ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಅವ್ರ ಆಧಾರ್ ಕಾರ್ಡಲ್ಲಿದ್ದಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಕೇರ್ ಆಫ್ ಅಂತ ತೋರಿಸ್ತಾ ಇದೆ. ಕೇರ್ ಆಫ್ ಅವ್ರ ಡೀಟೇಲ್ ಆಧಾರ್ ಕಾರ್ಡು ಅವ್ರ ಹೆಸರು ಕೂಡ ತೋರಿಸ್ತಾ ಇದೆ. ನಿಮಗೆ ಡಾಟರ್ ಆಫು, ಸನ್ ಆಫು, ವೈಫ್ ಆಫು ಯಾರಿಗೂ ಕೂಡ ಇವಾಗ ಬರೋದಿಲ್ಲ, ಎಲ್ಲ ಕೇರ್ ಆಫೇ ಬರೋದು. ಕೇರ್ ಆಫ್ ಅಂತ ಕೊಟ್ಟು ಅವ್ರ ಆಧಾರ್ ಕಾರ್ಡಲ್ಲಿದ್ದಂಥ ಡೀಟೇಲ್ಸ್ ಎಲ್ಲ ಬಂದಿದೆ. ಇದೆಲ್ಲ ವೆರಿಫೈ ಮಾಡಿಕೊಂಡು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ನೋಡ್ತಾ ಲೀಗಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಡಿಕ್ಲರೇಷನ್ ಬೈ ಫ್ಯಾಮಿಲಿ ಮೆಂಬರ್ ಅಂತ ತೋರಿಸ್ತಾ ಇದೆ. ಅಪ್ರೂವಲ್ ಕೊಡಬೇಕಾಗುತ್ತೆ, ಅಕ್ಸೆಪ್ಟೆನ್ಸ್ ಕೊಡಬೇಕಾಗುತ್ತೆ. ಅಕ್ಸೆಪ್ಟ್ ಅಂತ ಕೊಟ್ಕೊಂಡು ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಅಕ್ಸೆಪ್ಟೆನ್ಸ್ ಅಂತ ಇದಿಲ್ಲ, ಅಕ್ಸೆಪ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಕಂಟಿನ್ಯೂ ಅಂತ ಕೇಳ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನ ಶೇರ್ ಆಗ್ತಾ ಇದೆ ನೋಡ್ಬೋದು. ಪ್ಲೀಸ್ ಕನ್ಫರ್ಮ್ ಯುವರ್ ಕನ್ಸೆಂಟ್ ಟು ಶೇರಿಂಗ್ ಯುವರ್ ಅಡ್ರೆಸ್ ಅಂತ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಇವಾಗ ಯು ಹ್ಯಾವ್ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್ ಆಸ್ ಎ ಫ್ಯಾಮಿಲಿ ಮೆಂಬರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತ ತೋರಿಸ್ತದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿತ್ತು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸು ಅದೆಲ್ಲ ಅಡ್ರೆಸ್ ಎಲ್ಲ ಅವರ ಆಧಾರ್ ಕಾರ್ಡ್ಗೆ ಶಿಫ್ಟ್ ಆಗುತ್ತೆ. ವಿತ್ ನಿಮ್ಮ ಹೆಸರು ಕೂಡ ಶೇರ್ ಆಗ್ತಾ ಇದೆ. ಅಂದರೆ ಕೇರ್ ಆಫ್ ಥರ ಹೋಗುತ್ತೆ. ನೋಡೋದಲ್ಲ ಯಾವ ರೀತಿ ಈಸಿಯಾಗಿ ಏನಿಲ್ಲ ಒಂದು 5 ನಿಮಿಷದಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ನ ಚೇಂಜ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ
ಲೈವಲ್ಲಿ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಫ್ಯಾಮಿಲಿ ಮೆಂಬರ್ ಆಧಾರ್ ಕಾರ್ಡ್ನ ಬಳಸಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸು ಚೇಂಜ್ ಮಾಡ್ಕೋಬೋದು. ತಂದೆ ಹೆಸರು ಅಂದರೆ ತಂದೆ ಹೆಸರು, ಹಸ್ಬೆಂಡ್ ಹೆಸರು ಅಂದರೆ ಹಸ್ಬೆಂಡ್ ಹೆಸರು ಕೂಡ ಚೇಂಜ್ ಮಾಡ್ಕೋಬೋದಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ. ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ಆಧಾರ್ ಕಾರ್ಡು, ಗೌರ್ಮೆಂಟ್ ಸರ್ವಿಸಸ್ಸು, ಆನ್ಲೈನ್ ಅಪ್ಲಿಕೇಶನ್ಸು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.